ನಮಸ್ಕಾರ. ಬೈಬಲ್ನಲ್ಲಿರೋ ತುಂಬಾನೇ ಆಳವಾದ ಕುತೂಹಲಕಾರಿ ಪ್ರವಾದನೆಗಳಲ್ಲಿ ಒಂದು ದಾನಿಯೇಲನ 70 ವಾರಗಳ ರಹಸ್ಯ. ಬನ್ನಿ, ಇಂದು ನಾವು ಒಟ್ಟಿಗೆ ಸೇರಿ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಇದನ್ನ ಇತಿಹಾಸ ಮತ್ತೆ ಭವಿಷ್ಯ ಎರಡೂ ತೋರ್ಸೋ ಒಂದು ದೈವಿಕ ಟೈಮ್ಲೈನ್ ಅಂತಾನೆ ಹೇಳ್ತಾರೆ. ಸರಿ, ಈ ಪ್ರವಾದನೆ ಶುರುವಾಗೋದೇ 6 ಅದ್ಭುತ ವಾಗ್ದಾನಗಳಿಂದ, ಪಾಪಕ್ಕೆ ಅಂತ್ಯ ಹಾಡೋದ್ರಿಂದ ಹಿಡಿದು ಶಾಶ್ವತವಾದ ನೀತಿಯನ್ನ ತರುವರೆಗೆ. ಹೀಗೆ ಇದು ಮನುಷ್ಯಕುಲದ ಇತಿಹಾಸದ ಕೊನೆಗಾಲದ ಗುರಿ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಕೊಡುತ್ತೆ. ಈ ಇಡೀ ಪ್ರವಾದನೆಯ ಟೈಮ್ಲೈನ್ ಸೆಟ್ಟಾಗಿರೋದು 70 ವಾರಗಳು ಅನ್ನೋ ಅವಧಿಗೆ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಬೈಬಲ್ ಪ್ರವಾದನೆಗಳಲ್ಲಿ ಒಂದು ದಿನ ಅಂದ್ರೆ ಒಂದು ವರ್ಷಕ್ಕೆ ಸಮ ಅಂತ ಲೆಕ್ಕ ಹಾಕ್ತಾರೆ. ಹಾಗಾಗಿ ಈ 70 ವಾರಗಳು ಅಂದ್ರೆ ಬರೀ 70 ವಾರ ಅಲ್ಲ, ಬರೀ 490 ವರ್ಷಗಳ ಒಂದು ದೊಡ್ಡ ಕಾಲಾವಧಿ. ಆದರೆ ಈ 490 ವರ್ಷಗಳು ಒಂದೇ ಸಮನಾಗಿಲ್ಲ. ಈ ಪ್ರವಾದನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದರ ವಿಭಾಜನೆಯನ್ನ ಗಮನಿಸಬೇಕು. ಇದನ್ನ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲಿಗೆ 7 ವಾರಗಳು, ಆಮೇಲೆ 62 ವಾರಗಳು, ಮತ್ತೆ ಕೊನೆಗೆ 1 ವಾರ. ಇದೇ ನೋಡಿ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಇರೋ ಕೀಲಿಕೈ. ಸರಿ, ಹಾಗಿದ್ರೆ ಮೊದಲ ಭಾಗದಿಂದಾನೇ ಶುರು ಮಾಡೋಣ. ಅಂದ್ರೆ ಮೊದಲ 69 ವಾರಗಳು, ಅಂದ್ರೆ ಒಟ್ಟು 483 ವರ್ಷಗಳ ಕಾಲ. ಈ ಟೈಮ್ಲೈನ್ ಶುರುವಾಗೋದು ಜೆರೂಸಲೇಮನ್ನು ಮತ್ತೆ ಕಟ್ಟಬೇಕು ಅನ್ನೋ ಆಜ್ಞೆಯಿಂದ, ಹಾಗೂ ಇದು ಮೆಸ್ಸಿಯನ ಆಗಮನದವರೆಗೂ ಮುಂದುವರಿಯುತ್ತೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಅಂಶ ಇದೆ. ಅದೇನಂದ್ರೆ ಈ 473 ವರ್ಷಗಳ ಟೈಮ್ಲೈನ್ ಇದೆಯಲ್ಲ, ಅದು ತುಂಬಾನೇ ನಿಖರವಾಗಿದೆ. ಪರ್ಷಿಯನ್ ರಾಜನ ಆಜ್ಞೆಯಿಂದ ಶುರುವಾಗಿ ಜೆರುಸಲೇಮಿನ ಪುನರ್ನಿರ್ಮಾಣ ಮುಗಿದು ನಮ್ಮನ್ನ ನೇರವಾಗಿ ಮೆಸ್ಸಿಯಾನ ಆಗಮನದ ಕ್ಷಣಕ್ಕೆ ಕರ್ಕೊಂಡೋಗುತ್ತೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಏಳುತ್ತೆ. ಈ 69 ವಾರಗಳು ಅಂದ್ರೆ 483 ವರ್ಷಗಳು ಕರೆಕ್ಟಾಗಿ ಯಾವಾಗ ಮುಗಿಯುತ್ತೆ? ಈ ಒಂದು ಮಹತ್ವದ ಕ್ಷಣದ ಬಗ್ಗೆ ವಿದ್ವಾಂಸರಲ್ಲಿ 2 ಮುಖ್ಯವಾದ ಅಭಿಪ್ರಾಯಗಳಿವೆ. ಮೊದಲನೇ ದೃಷ್ಟಿಕೋನದ ಪ್ರಕಾರ ಯೇಸು ದೀಕ್ಷಾಸ್ನಾನ ಪಡೆದು ಪವಿತ್ರಾತ್ಮನಿಂದ ಅಭಿಷೇಕಗೊಂಡಾಗ ಈ ಅವಧಿ ಮುಗಿಯಿತು ಅಂತಾರೆ. ಇನ್ನೊಂದು ದೃಷ್ಟಿಕೋನದ ಪ್ರಕಾರ ಯೇಸುವನ್ನ ಶಿಲುವೆಗೆ ಏರಿಸಿದಾಗ, ಅಂದ್ರೆ ಪ್ರವಾದನೆಯಲ್ಲಿ ಹೇಳಿರೋ ಹಾಗೆ ಮೆಸ್ಸಿಯನು ಕತ್ತರಿಸಲ್ಪಟ್ಟಾಗ ಆ ಅವಧಿ ಮುಗಿಯಿತು ಅಂತ ಹೇಳ್ತಾರೆ. ಈ 2 ಘಟನೆಗಳು ಪ್ರವಾದನೆ ಹೇಗೆ ನಿಜವಾಯಿತು ಅನ್ನೋದಕ್ಕೆ ತುಂಬಾನೇ ಮುಖ್ಯ. 69 ವಾರಗಳು ಮುಗಿದ ತಕ್ಷಣ ನೇರವಾಗಿ 70ನೇ ವಾರ ಶುರುವಾಗ್ಬೇಕಿತ್ತು ಅಲ್ವಾ? ಆದ್ರೆ ಹಾಗಾಗೋದಿಲ್ಲ. ಇಲ್ಲಿ ಆ ಪ್ರವಾದನೆಯ ಗಡಿಯಾರ ಇದ್ದಕ್ಕಿದ್ದ ಹಾಗೆ ನಿಂತುಬಿಡುತ್ತೆ. ಅದರ ಬದಲು 69ನೇ ವಾರ ಮತ್ತೆ 70ನೇ ವಾರದ ಮಧ್ಯೆ ಒಂದು ಗ್ಯಾಪ್, ಅಂದ್ರೆ ಒಂದು ಅಂತರ ಉಂಟಾಗತ್ತೆ. ಇದು ಎಷ್ಟು ಸಮಯ ಅಂತ ನಿಖರವಾಗಿ ಹೇಳೋಕಾಗ್ದ ಒಂದು ವಿರಾಮ. ಈ ಸಮಯದಲ್ಲಿ ಆ ಪ್ರವಾದನೆಯ ಗಡಿಯಾರ ಒಂದು ರೀತಿ ಪಾಸ್ ಆಗಿದೆ ಅಂತ ವಿದ್ವಾಂಸರು ಹೇಳ್ತಾರೆ. ಈ ಅಂತರದ ಕಾನ್ಸೆಪ್ಟ್ ಇದೆಯಲ್ಲ, ಇದು ಪ್ರವಾದನೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಬಹಳ ಮುಖ್ಯ. ಯಾಕಂದ್ರೆ ಇದು ಇತಿಹಾಸದ ಒಂದು ಯುಗವನ್ನ ಇನ್ನೊಂದು ಯುಗದಿಂದ ಬೇರ್ಪಡಿಸುತ್ತೆ. ಈ ವಿರಾಮ ಮುಗಿದ ಮೇಲೇನೆ ಕೊನೆಯ ಅತಿ ನಾಟಕೀಯ ಘಟನೆಗಳು ನಡೆಯೋದು. ಹಾಗಿದ್ರೆ ಆ ನಿಂತು ಹೋದ ಪ್ರವಾದನೆಯ ಗಡಿಯಾರ ಮತ್ತೆ ಯಾವಾಗ ಚಲಿಸೋಕೆ ಶುರು ಮಾಡುತ್ತೆ? ಈ ಪ್ರಶ್ನೆ ನಮ್ಮನ್ನ ಪ್ರವಾದನೆಯ ಕೊನೆಯ ಮತ್ತೆ ಅಷ್ಟೇ ಮಹತ್ವದ ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಅದೇ 70ನೇ ವಾರ. ಈ ಕೊನೆಯ ವಾರ ಅಂದ್ರೆ ಭವಿಷ್ಯದಲ್ಲಿ ನಡೆಯಲಿರೋ 7 ವರ್ಷಗಳ ತೀವ್ರವಾದ ಘಟನೆಗಳನ್ನ ಇದು ಸೂಚಿಸುತ್ತೆ. ಇದರ ಆರಂಭ ಆಗೋದು ಒಂದು ಒಪ್ಪಂದದ ದೃಢೀಕರಣದೊಂದಿಗೆ. ಈ 7 ವರ್ಷಗಳ ಅವಧಿಗೆ ಒಂದು ಸ್ಪಷ್ಟವಾದ ರಚನೆ ಇದೆ. ಒಂದು ಒಪ್ಪಂದದೊಂದಿಗೆ ಶುರುವಾಗುತ್ತೆ. ಆದ್ರೆ ಕರೆಕ್ಟಾಗಿ 3.5 ವರ್ಷಗಳ ಆದ ಮೇಲೆ, ಅಂದ್ರೆ ಆ 7 ವರ್ಷಗಳ ಮಧ್ಯದಲ್ಲಿ ಯಜ್ಞ ಮತ್ತು ನೈವೇದ್ಯಗಳನ್ನು ನಿಲ್ಲಿಸಲಾಗುತ್ತೆ. ಇದು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಕೊನೆಗೆ ಈ 7 ವರ್ಷಗಳು ಯೇಸುವಿನ 2ನೇ ಆಗಮನದೊಂದಿಗೆ ಮುಕ್ತಾಯಗೊಳ್ಳುತ್ತವೆ. ಸರಿ, ಹಾಗಾದ್ರೆ ಈ ಕೊನೆಯ 7 ವರ್ಷಗಳು ಮುಗಿದು ಇಡೀ 490 ವರ್ಷಗಳ ಪ್ರವಾದನೆ ಪೂರ್ಣಗೊಂಡಾಗ ಏನಾಗುತ್ತೆ? ಅದರ ಅಂತಿಮ ಫಲಿತಾಂಶ ಏನು? ಇದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ನಾವು ಮತ್ತೆ ಪ್ರವಾದನೆಯ ಆರಂಭಕ್ಕೆ ಹೋಗ್ಬೇಕು. ನೆನಪಿದೆಯಾ? ನಾವು ಶುರುವಿನಲ್ಲಿ ನೋಡಿದ 6 ಶಕ್ತಿಯುತ ವಾಗ್ದಾನಗಳು, ಆ ಎಲ್ಲಾ ವಾಗ್ದಾನಗಳು ಇಲ್ಲಿ ಪೂರ್ತಿಯಾಗುತ್ತವೆ. ಮೂಲ ಗ್ರಂಥದ ಪ್ರಕಾರ ಈ ಪ್ರತಿಯೊಂದು ದೊಡ್ಡ ಗುರಿಗಳು ಪಾಪಕ್ಕೆ ಅಂತ್ಯ ಹಾಡೋದ್ರಿಂದ ಹಿಡಿದು ಶಾಶ್ವತವಾದ ನೀತಿಯನ್ನ ಸ್ಥಾಪಿಸುವವರೆಗೂ ಎಲ್ಲವೂ 70ನೇ ವಾರದ ಕೊನೆಯಲ್ಲಿ ಸಂಪೂರ್ಣವಾಗಿ ಈಡೇರುತ್ತವೆ. ಈ ದೈವಿಕ ಟೈಮ್ಲೈನ್ ಪೂರ್ತಿಯಾಗೋದು ಅಂದ್ರೆ ಜಗತ್ತಿನಲ್ಲಿ ಒಂದು ದೊಡ್ಡ ಮೂಲಭೂತವಾದ ಬದಲಾವಣೆ ಆಗತ್ತೆ ಅಂತ ಅರ್ಥ.
ಹೌದು. ಈ ವ್ಯಾಖ್ಯಾನದ ಪ್ರಕಾರ ಇದು ಸಹಸ್ರಮಾನದ ರಾಜ್ಯ ಅಂತ ಕರೆಯಲ್ಪಡುವ ಒಂದು ಹೊಸ ಯುಗವನ್ನೇ ಶುರು ಮಾಡುತ್ತೆ. ಅಂದ್ರೆ ಭೂಮಿಯ ಮೇಲೆ ಶಾಂತಿ ಮತ್ತೆ ನೀತಿಯ ಒಂದು 1000 ವರ್ಷಗಳ ಆಳ್ವಿಕೆ. ಹೇಗೆ ಹಳೆಯ ಕಾಲದ ಆಜ್ಞೆಗಳಿಂದ ಹಿಡಿದು ಭವಿಷ್ಯದಲ್ಲಿ ಬರಲಿರುವ ಒಂದು ರಾಜ್ಯದವರೆಗೂ ಹರಡಿಕೊಂಡಿರೋ ಈ ದೊಡ್ಡ ಪ್ರವಾದನ ನಕ್ಷೆಯನ್ನ ನೋಡಿದಾಗ ಕೊನೆಗೆ ಒಂದು ಪ್ರಶ್ನೆ ಮನಸ್ಸಲ್ಲಿ ಉಳಿಯುತ್ತೆ. ಈ ದೈವಿಕ ಕಾಲಸೂಚಿಯಲ್ಲಿ ನಾವು ಸದ್ಯಕ್ಕೆ ಎಲ್ಲಿದ್ದೇವೆ?